ಮಂಡ್ಯ ತಾಲೂಕಿನ ಹೆಚ್ಮಲ್ಲಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಎಸ್ಕೆ ವಿನಯ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷರಾದ ಎಂ ರಮೇಶ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಿತು. ವಿನಯ್ ಹೊರತುಪಡಿಸಿ ಬೇರೆ ಯಾರೂ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಕಾರಣ ಎಸ್ಕೆ ವಿನಯ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಎಚ್ಆರ್ ಶ್ರೀನಿವಾಸ್ ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಸದಸ್ಯರುಗಳಾದ ಎಂ ವಿವೇಕ್, ಭಾಗ್ಯಮ್ಮ, ಲಕ್ಷ್ಮಮ್ಮ, ಲಕ್ಷ್ಮಿ, ಪ್ರೇಮಮ್ಮ, ಗೌರಮ್ಮ, ಸಂತೋಷ್ ಕುಮಾರ್, ಉಪಾಧ್ಯಕ್ಷರಾದ ಎಸ್ಎಸ್ ಅನಿತಾ ಅವರು ಅಭಿನಂದನೆ ಸಲ್ಲಿಸಿದರು. ಇದೇನು ಸಾಮಾನ್ಯನಾ? ಮರೆ ಮಾಡ್ಬಿಡಿ ಅವ್ರಿಗೆ ಅವ್ರು ತಗೊಂಡ್ಬಿಡಿ. ಈಗ ಸ್ವೀಟ್ ಆಯ್ತು. ಉಪಾಧ್ಯಕ್ಷ ಕೆಲಸಕ್ಕ ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಎಸ್ಕೆ ವಿನಯ್, ಹೆಚ್ಮಲ್ಲಿಗೆರೆ ವ್ಯಾಪ್ತಿಯ ಎಲ್ಲಾ ಮುಖಂಡರುಗಳು ಹಾಗೂ ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನ್ನ ಆಡಳಿತದ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟು ಕೆಲಸಗಳನ್ನು ಮಾಡುತ್ತೇನೆ ಮತ್ತು ಪಕ್ಷಾತೀತವಾಗಿ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋದಕ್ಕೆ ಶ್ರಮ ವಹಿಸುತ್ತೇನೆ ಎಂದರು. ನಮ್ಮ ಸದಸ್ಯರುಗಳಿಗೆ, ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಸದಸ್ಯರುಗಳಿಗೆ ವಂದನೆಗಳು ಮತ್ತು ನನ್ನ JDS ಪಕ್ಷದಿಂದ ಆಯ್ಕೆ ಮಾಡಿರುವಂಥ ಎಲ್ಲ ಮುಖಂಡರುಗಳಿಗೂ ವಂದನೆಗಳು ಅರ್ಪಿಸ್ತಾ, ಪಂಚಾಯಿತಿಲಿ ಫಸ್ಟು ನಾವು ಮೂಲಭೂತ ಸೌಕರ್ಯದ ಕಡೆ ಗಮನ ಕೊಡ್ತೀವಿ ಮತ್ತು ನರೇಗಾ ಕೆಲಸಗಳು ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಈಗ ಅದಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕು ಅಂತನ್ನೋದು ನಮ್ಮ ಒಂದು ಪ್ಲ್ಯಾನ್ ಆಗೈತೆ. ಮತ್ತು ನೀರು, ಕರೆಂಟು, ಮೂಲಭೂತ ಸೌಕರ್ಯಕ್ಕೆ ಫಸ್ಟು ಮೊದಲ ಆದ್ಯತೆ ಮತ್ತು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲದೇ ಪಕ್ಷ ಭೇದ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಪಂಚಾಯತಿಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಗ್ರಾಮದ ಮುಖಂಡರಾದ ಎಂ ಮಾದೇಗೌಡ, ಈ ಹಿಂದೆ ಇದ್ದ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಉತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ. ಅದರಂತೆ ನೂತನ ಅಧ್ಯಕ್ಷರಾದ ವಿನಯ್ ಅವರು ಸದಸ್ಯರ ಬೆಂಬಲದೊಂದಿಗೆ ಕೆಲಸಗಳನ್ನು ಮಾಡಲಿದ್ದಾರೆ ಎಂದರು. ಹೆಚ್ಮಲ್ಲಿಗೆರೆ ಪಂಚಾಯತಿಯಲ್ಲಿ ಅವಿರೋಧವಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಹಾಗೂ ನಮ್ಮ ಸದಸ್ಯರಿಗೆ ನಮ್ಮೆಲ್ಲರ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿವರೆಗೂ ಎಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಮುಂದೆನೂ ಅಷ್ಟೇ ಕೆಲವು ಇರ್ತಕ್ಕಂಥ ಪೆಂಡಿಂಗ್ ಕೆಲಸಗಳನ್ನು ಅಧ್ಯಕ್ಷರು ಮಾಡ್ಕೊಂಡು ಹೋಗಲಿ ಹಾಗೂ ಸದಸ್ಯರು ಅವ್ರಿಗೆ ಬೆಂಬಲ ಕೊಡಲಿ ಅಂತೇಳಿ ಈ ಮೂಲಕ ನಮ್ಮ 5 ಗ್ರಾಮದ ಸದಸ್ಯರಿಗೂ ನಾನು ಎಲ್ಲರ ಪೂರ್ವಕವಾಗಿ ನಾನು ನಮ್ಮ ಮಲ್ಲಿಗೆರೆ ಗ್ರಾಮಸ್ಥರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ಸಂಪಳ್ಳಿ ಬಸವರಾಜು ಮಾತನಾಡಿ, ಎಂ ಮಾದೇಗೌಡ ಅವರ ಮಾರ್ಗದರ್ಶನದಲ್ಲಿ ಎಲ್ಲಾ ಗ್ರಾಮದ ಮುಖಂಡರು ಸರ್ವಾನುಮತದಿಂದ ಚರ್ಚಿಸಿ ಎಸ್ಕೆ ವಿನಯ್ ಅವರನ್ನು ಆಯ್ಕೆ ಮಾಡಿದ್ದೇವೆ ಎಂದರು. ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರ ಒಂದು ಮಾರ್ಗದರ್ಶನ ಇದುವರೆಗೂ ಕೂಡ ನಮ್ಮ JDS ಪಕ್ಷದಿಂದ ನಡ್ಕೊಬತ್ತಾ ಇರುವಂಥದ್ದು. ಜೊತೆಗೆ ನಮ್ಮ ಶಾಸಕರಾದಂಥ ಪುಟ್ಟರಾಜಣ್ಣವ್ರ ಮಾರ್ಗದರ್ಶನ ಕೂಡ ನಡೀತದೆ. ಆದರೆ ಪಂಚಾಯತಿ ವ್ಯಾಪ್ತಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಾದಪ್ಪಣ್ಣರು ಏನು ಒಂದು ಸಲಹೆ ಕೊಡ್ತಾರೆ, ಒಂದು ಮಾರ್ಗದರ್ಶನ ಕೊಡ್ತಾರೆ. ಅದರಂತೆ ಇದು ಕೂಡ ನಮ್ಮ ಪಕ್ಷದಿಂದ ನಡ್ಕೊಬತ್ತಾ ಇರುವಂಥದ್ದು. ಅದ್ರ ಜೊತೆಗೆ ನಮ್ಮ ಮಾದೇಗೌಡರು, ನಮ್ಮ ಮೂರ್ತಣ್ಣವರು ಎಲ್ಲ ನಮ್ಮ ಎಲ್ಲ ಊರಿನ ಮುಖಂಡರುಗಳು ಸೇರಿ ನಾವು ಒಂದು ಸರ್ವಾನುಮತದಿಂದ ಚರ್ಚೆ ಮಾಡಿ, ಒಂದು ಸಭೆ ಮಾಡಿ ಅವ್ರು ಏನು ಅಂತಿಮ ತೀರ್ಮಾನ ತಗೋತಾರೆ ಅದರಂತೆ ನಾವು ಒಂದು ಆಯ್ಕೆಯನ್ನು ಮಾಡಿ ಇವತ್ತು ವಿನಯನ ಎಸ್ಕೆ ವಿನಯನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಹಾಗಾಗಿ ನಾವು ಅಧ್ಯಕ್ಷರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸುತ್ತಾ ನಮ್ಮೆಲ್ಲ ಮತ್ತು ಸದಸ್ಯರಿಗೆ ಮತ್ತು ಮುಖಂಡರಿಗೂ ಕೂಡ ಇವತ್ತೇನು ಅವಿರೋಧಕ್ಕೆ ಆಯ್ಕೆ ಆಗಿದೆ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಮುಖಂಡರಾದ MK ಜ್ಞಾನಮೂರ್ತಿ ಮಾತನಾಡಿ, ಪಾಂಡವಪುರ ವಿಧಾನಸಭಾ ಕ್ಷೇತ್ರದ ಹೆಚ್ಮಲ್ಲಿಗೆರೆ ಗ್ರಾಮ ಪಂಚಾಯಿತಿಗೆ ಅವಿರೋಧವಾಗಿ ಆಯ್ಕೆಯಾದ ವಿನಯ್ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಮುಖಂಡರುಗಳಿಗೆ ಮತ್ತು ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ, ನೂತನ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಎಲ್ಲರ ಮಾರ್ಗದರ್ಶನದಲ್ಲಿ ನಡೆಸಿಕೊಂಡು ಹೋಗಲಿದ್ದಾರೆ ಎಂದರು. ಪಾಂಡವಪುರ ವಿಧಾನಸಭಾ ಕ್ಷೇತ್ರದ ಹೆಚ್ಮಲ್ಲಿಗೆರೆ ಗ್ರಾಮ ಪಂಚಾಯಿತಿಯ ಹಾಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಂಥ ವಿನಯ್ ಅಧ್ಯಕ್ಷರಿಗೆ ನಾನು ಮೊದಲನೇ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಅವಿರೋಧ ಆಯ್ಕೆಗೆ ನನ್ನ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂಥ ಎಲ್ಲ ಗ್ರಾಮದ
ಮುಖಂಡರುಗಳು ಮತ್ತು ಸದಸ್ಯರುಗಳಿಂದ ಇದು ಒಂದು ನಮಗೆ ಮತ್ತು ನಮ್ಮ ಮಾಜಿ ಸಚಿವರು ಮತ್ತು MLA ಅವರಾದಂಥ ಮಾಜಿ ಪುಟ್ಟರಾಜಣ್ಣವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮತ್ತು ನಮ್ಮ ಎಲ್ಲ ಮುಖಂಡರುಗಳ ಸಹಕಾರದಿಂದ ಈ ದಿನ ನಾವು ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಅಭ್ಯರ್ಥಿಯ ಅಧ್ಯಕ್ಷರಾದಂಥ ವಿನಯ್ ಅವರು ಮುಂದಿನ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಎಲ್ಲರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನಾನು ಅಭಿಪ್ರಾಯಪಟ್ಟು ನಾನು ಎಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ PDO ಪವಿತ್ರ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು.